ನಮಸ್ಕಾರ. ಕಾರ್ಟೂನ್ ಸ್ಟೋರಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಚಕ್ರಾಪುರ ಹಳ್ಳಿಯೊಂದರಲ್ಲಿ ಚೈತನ್ಯ ಎಂಬ 10ನೇ ತರಗತಿಯ ಬಾಲಕನಿದ್ದ. ಅವನು ಸಾಧಾರಣ ಬಾಲಕನಂತೆ ಕಾಣುತ್ತಿದ್ದರೂ ಅವನಿಗೆ ವಿಜ್ಞಾನದಲ್ಲಿ ಅಪಾರ ಆಸಕ್ತಿ ಇತ್ತು. ಚಿಕ್ಕತನದಿಂದಲೇ ಚೈತನ್ಯಗೆ ಆಟಿಕೆಗಳಲ್ಲಿ ಆಸಕ್ತಿಯಿರಲಿಲ್ಲ. ಬದಲಿಗೆ ಹಳೆಯ ಗಡಿಯಾರ, ಫ್ಯಾನ್, ಟೋರ್ಸ್ ಇವುಗಳನ್ನು ಬಿಚ್ಚಿ ಒಳಗಿನ ಭಾಗಗಳನ್ನು ನೋಡಲು ಇಷ್ಟ. ಅವನ ಮನೆಯ ಹತ್ತಿರದ ಗೋಡಾಮಿನಲ್ಲಿ ಬಿದ್ದ ಹಳೆಯ ಹಾಳೆಗಳು, ಬೈಲಿಗೊಂಡ ಹಂತಿಗಳ ತುಂಡುಗಳು, ಪಿತ್ತಳದ ತಡೆಗಳು ಇವೆಲ್ಲವೂ ಅವನಿಗೆ ಖಜಾನೆ. ಆತನು ಹಳೆಯ ಬ್ಯಾಟರಿಯಿಂದ ಹೊಸ ಟಾರ್ಚ್ ಮಾಡುತ್ತಾ ಅಥವಾ ಸೌರಶಕ್ತಿಯಿಂದ ಕಾರ್ಯನಿರ್ವಹಿಸುವ ಗಂಟೆ ರೂಪಿಸುತ್ತಾ ಚೈತನ್ಯನ ಕಲ್ಪನೆಗಳು ಅಪ್ಪ ಅಮ್ಮನಿಗೂ ಅಚ್ಚರಿಯಾಗುತ್ತಿದ್ದವು. ಆದರೆ ಹಳ್ಳಿಯಲ್ಲಿ ಎಲ್ಲರಿಗೂ ಇದು ಅವನ ಆಟ ಅನ್ನಿಸುತ್ತಿತ್ತು. ಏನ್ ಪ್ರಯೋಜನ ಇದರಿಂದ ಎಂಬ ಪ್ರಶ್ನೆಗಳ ಮಧ್ಯೆ ಚೈತನ್ಯ ತನ್ನ ದಿಕ್ಕು ತಪ್ಪದೇ ಮುಂದುವರಿದ. ಒಂದು ದಿನ ಚೈತನ್ಯ ಶಾಲೆಗೆ ಸ್ವಚ್ಛ ವಾಯು ಶುದ್ಧೀಕರಣ ಯಂತ್ರ ಪ್ರಾಜೆಕ್ಟ್ ಮಾಡಬೇಕಾಯಿತು. ಹಳ್ಳಿ ತುಂಬಾ ಹೊಳೆಯ ತೀರದ ಹತ್ತಿರವಿದ್ದು ಜಿಗಟು ವಾಸನೆ, ಧೂಳು ಇತ್ಯಾದಿಯಿಂದ ಮಕ್ಕಳಿಗೆ ಜ್ವರವಾಗುತ್ತಿದ್ದನ್ನು ನೋಡಿದ್ದ ಚೈತನ್ಯ ತಾನೇ ನೂತನ ಯಂತ್ರವನ್ನು ಮಾಡಲು ನಿಶ್ಚಯಿಸಿದ. ಆತನ ಆವಿಷ್ಕಾರ ತೀರಾ ಸರಳವಾದದ್ದು. ಪ್ಲಾಸ್ಟಿಕ್ ಡಬ್ಬಿ, ತಿರುವುಗಾಲಿ ಪಂಕ, ಸೀಸದ ಛಜ್ಜೆ ಮತ್ತು ಆಕ್ಟಿವೇಟೆಡ್ ಚಾರ್ಕೋಲ್ ಬಳಸಿ ಒಂದು ಗಾಳಿಚೀಲದೊಳಗೆ ಗಾಳಿ ಒಳಗೆ ಸೆಳೆದು ಶುದ್ಧಗೊಳಿಸಿ ಹೊರಡಿಸುವ ವ್ಯವಸ್ಥೆ. ಪ್ರಾಥಮಿಕವಾಗಿ ಇದು ಶಾಲೆಯಲ್ಲೇ ಎಲ್ಲರ ಗಮನ ಸೆಳೆಯಿತು. ಶಿಕ್ಷಕರಿಗೆ ಇದು ನಿಜವಾದ ಉಪಯುಕ್ತ ಆವಿಷ್ಕಾರ ಅನ್ನಿಸಿತು. ಚೈತನ್ಯನ ಪ್ರಾಜೆಕ್ಟ್ ಜಿಲ್ಲಾ ಮಟ್ಟದ ವಿಜ್ಞಾನ ಪ್ರದರ್ಶನಕ್ಕೆ ಆಯ್ಕೆಯಾಯಿತು. ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಮತ್ತು ನಂತರ ರಾಷ್ಟ್ರಮಟ್ಟಕ್ಕೂ ಧ್ವನಿ ಬದಲಿಸಿದ ಚೈತನ್ಯ ಇತ್ತೀಚೆಗೆ ಕಂಡ ಮೊದಲ ಗ್ರಾಮೀಣ ವಿಜ್ಞಾನಿ ಮಕ್ಕಳಲ್ಲಿ ಒಬ್ಬನೆಂದು ಮಾಧ್ಯಮಗಳಲ್ಲಿ ಗುರುತಿಸಲಾಯಿತು. ಆತನ ಸಾಧನೆಯ ಬಗ್ಗೆ ಸುದ್ದಿಗಾರರು, ರಿಸರ್ಚರ್ಗಳು ಭೇಟಿ ಕೊಟ್ಟು ಮಾತನಾಡಿದಾಗ ಚೈತನ್ಯ ಹೇಳಿದ, ನಮ್ಮ ಹಳ್ಳಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕು. ವಿಜ್ಞಾನ ಶಾಲೆಯ ಪುಸ್ತಕಕ್ಕಷ್ಟೇ ಸೀಮಿತವಲ್ಲ, ಅದು ಬದುಕು ಸುಲಭವಾಗಿಸುವ ಒಂದು ಉಪಾಯ. ಇಂದು ಚೈತನ್ಯ ತನ್ನದೇ ಆದ ಗ್ರಾಮೀಣ ವಿಜ್ಞಾನ ಸಂಸ್ಥೆ ಸ್ಥಾಪಿಸಿ ಗ್ರಾಮ ಮಕ್ಕಳಿಗೆ ವಿಜ್ಞಾನ ತರಬೇತಿ ನೀಡುತ್ತಿದ್ದಾನೆ. ಅವನ ಕನಸು ಸಿಂಪಲ್: ಪ್ರತಿಯೊಬ್ಬ ಗ್ರಾಮದ ಬಾಳಿಗಿಂತಲೂ ಒಬ್ಬ ವಿಜ್ಞಾನಿ ಹುಟ್ಟಬೇಕು. ಈ ಕಥೆ ಮಕ್ಕಳಿಗೆ ಪ್ರೇರಣೆಯೂ ಆಗುತ್ತದೆ, ವಿಜ್ಞಾನದ ಪ್ರೀತಿಯೂ ನೀಡುತ್ತದೆ.